ಮಳೆಯಲ್ಲಿ ತತ್ತರಿಸಿದ ಭಕ್ತರು, ಉಳಿಯಲು ವ್ಯವಸ್ಥೆ ಇಲ್ಲದೆ ಜಾತ್ರೆಯಲ್ಲಿ ಅವ್ಯವಸ್ಥೆ. ವಿಶ್ವವಿಖ್ಯಾತ ಶ್ರೀ ಚೆನ್ನಕೇಶವ ಸ್ವಾಮಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾವಿರಾರು ಭಕ್ತರು ಪಟ್ಟಣಕ್ಕೆ ಆಗಮಿಸಿರುವ ನಡುವೆಯೇ ಇಂದು ಸುರಿದ ಭಾರೀ ಮಳೆ ಭಕ್ತರ ಸಂಕಷ್ಟವನ್ನ ಮತ್ತಷ್ಟು ಗಂಭೀರಗೊಳಿಸಿದೆ. ಸುರಿದ ಅಕಾಲಿಕ ಮಳೆಯಿಂದಾಗಿ ಭಕ್ತರು ತಂಗಲು ಸೂಕ್ತ ವ್ಯವಸ್ಥೆಗಳಿಲ್ಲದೆ ಮಳೆಯಲ್ಲೇ ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು. ಇನ್ನು ದೂರದ ಊರುಗಳಿಂದ ಬಂದ ಕುಟುಂಬಗಳು, ವೃದ್ಧರು, ಮಹಿಳೆಯರು, ಮಕ್ಕಳೊಂದಿಗೆ ರಸ್ತೆ ಬದಿಗಳು, ಮಂಟಪಗಳು ಹಾಗೂ ಅಂಗಡಿಗಳ ನೆರಳಲ್ಲಿ ಆಶ್ರಯ ಪಡೆಯಲು ಹರಸಾಹಸ ಪಡುತ್ತಿರುವ ದೃಶ್ಯ ಕಂಡು ಬಂದಿತ್ತು. ಜಾತ್ರೆಯಂತಹ ದೊಡ್ಡ ಮಟ್ಟದ ಕಾರ್ಯಕ್ರಮಕ್ಕೆ ಸಾವಿರಾರು ಭಕ್ತರು ಆಗಮಿಸುವುದು ತಿಳಿದಿದ್ರೂ ತಾಲೂಕು ಆಡಳಿತದಿಂದ ಸಮರ್ಪಕ ವಸತಿ ವ್ಯವಸ್ಥೆ ಕಲ್ಪಿಸದಿರುವುದು ಭಕ್ತರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮಳೆ ಎದುರಿಸಲು ತಾತ್ಕಾಲಿಕ ಶೆಡ್ಗಳು, ಮಳೆಯಿಂದ ರಕ್ಷಣೆ ನೀಡುವ ವ್ಯವಸ್ಥೆಗಳು, ತಂಗುವ ಸ್ಥಳಗಳ ಕೊರತೆ ಸ್ಪಷ್ಟವಾಗಿ ಗೋಚರಿಸಿತ್ತು. ಪ್ರತಿ ವರ್ಷ ಜಾತ್ರೆಗೆ ಬರುತ್ತೇವೆ, ಆದರೆ ಈ ಬಾರಿ ಮಳೆಯಲ್ಲಿ ನಿಲ್ಲಲು ಜಾಗವೂ ಇಲ್ಲ. ಮಕ್ಕಳೊಂದಿಗೆ ತುಂಬಾ ಕಷ್ಟ ಅನುಭವಿಸಿದ್ದೇವೆ. ಕನಿಷ್ಠ ತಂಗಲು ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಭಕ್ತರು ಬೇಸರ ವ್ಯಕ್ತಪಡಿಸಿದರು. ತಕ್ಷಣವೇ ಕಾರ್ಯಪ್ರವೃತ್ತರಾದ ತಾಲೂಕು ದಂಡಾಧಿಕಾರಿ ಶ್ರೀಧರ್ ಕಂಕನವಾಡಿ ಏಕಾಏಕಿ ಮಳೆಯಿಂದಾಗಿ ಬಂದಂತಹ ಪ್ರವಾಸಿಗಳಿಗೆ ಹಾಗೂ ಭಕ್ತರಿಗೆ ತೊಂದರೆ ಆಗಿರುವುದು, ಅದರಿಂದ ನಾನೇ ಸ್ವತಃ ನಿಂತು ಕಲ್ಯಾಣ ಮಂಟಪಗಳು ಹಾಗೂ ಅಂಬೇಡ್ಕರ್ ಭವನ ಸೇರಿದಂತೆ ತಾತ್ಕಾಲಿಕ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ತಿಳಿಸಿದರು. ನಮ್ಮ ಹಾಸನದಿಂದ ಅರ್ಧ ತಾಲೂಕು ನಾವು ನಮ್ಮ ಚೆನ್ನಕೇಶವ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಅಂತ ಬಂದಿದ್ವಿ. ಇಲ್ಲಿ ನಮಗೆ ಇರೋದಕ್ಕೆ ಭಾರಿ ಹಿಂಸೆ ಇದೆ. ಆಮೇಲೆ ಏನಪ್ಪ ಅಂದರೆ ಮಳೆ ಇರೋದ್ರಿಂದ ನಮಗೆ ಎಲ್ಲೂ ಉಳ್ಕೊಳ್ಳೋಕ್ಕೆ ಜಾಗಿಲ್ಲ. ಅದರಿಂದ ದೇವಸ್ಥಾನ ಸಮಿತಿಯವರು ಮತ್ತು ನಮ್ಮ ಇದರಿಂದ ನಮಗೆ ಒಂದು ಜಾಗ ಮಾಡಿಕೊಡ್ಬೇಕು ಅಂತ ಕೇಳ್ತಿದ್ದೀವಿ. ಗೋಲ್ಗಿಲೆಗೆಲ್ಲ ವ್ಯವಸ್ಥೆ ಮಾಡ್ತಾರೆ. ಬನ್ನಿ ಎಲ್ಲ ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.